ಕಮಲ್ ಹಾಸನ್ ಓಲೈಕೆಗಾಗಿ ಪೋಸ್ಟ್ ಹಾಕಿದ್ದ ಥಿಯೇಟರ್ಗೆ ಘೇರಾವ್ ಹಾಕಲಾಗಿದೆ. ವಿಕ್ಟರಿ ಥಿಯೇಟರ್ಗೆ ಘೇರಾವ್ ಹಾಕಿದ್ದಾರೆ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು. ಇನ್ನು ಪೋಸ್ಟ್ ಹಾಕಿ ಭಾಷಾ ವಿರೋಧಿ ನಡೆಯನ್ನ ತೋರಿಸಿದ್ದಕ್ಕೆ ಮುತ್ತಿಗೆ ಯತ್ನ ಆಗಿದೆ. ಕಾಮಾಕ್ಷಿಪಾಳ್ಯ ಸಮೀಪದ ವಿಕ್ಟರಿ ಚಿತ್ರಮಂದಿರಕ್ಕೆ ಘೇರಾವ್ ಹಾಕುವಂತ ಯತ್ನ ಆಗಿದೆ. ಇನ್ನು ಆಕ್ರೋಶದ ಮಧ್ಯೆ ಥಗ್ ಲೈಫ್ ಪ್ರಚಾರ ಆರಂಭಿಸಿತ್ತು ಈ ಥಿಯೇಟರ್. ಬೆಂಗಳೂರು ಥಿಯೇಟರ್ಗೆ ಪಾಠ ಕಲಿಸೋದಕ್ಕೆ ವಿವಿಧ ಸಂಘಟನೆಗಳು ತಯಾರಿ ಮಾಡಿಕೊಂಡಿದ್ದಾವೆ. ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ವಿಕ್ಟರಿ ಚಿತ್ರಮಂದಿರ ಮುತ್ತಿಗೆಗೆ ಪ್ರಯತ್ನ ಆಯಿತು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಥಗ್ ಲೈಫ್ ಈ ಸಿನಿಮಾವನ್ನು ರಿಲೀಸ್ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರ ಮಧ್ಯೆ ಇದ್ಯಾವುದೋ ವಿಕ್ಟರಿ ಥಿಯೇಟರ್ ಅಂತ ಇಲ್ಲಿ ತಮಿಳು ಸಿನಿಮಾಗಳನ್ನೇ ಹಾಕ್ತಾರೋ ಗೊತ್ತಿಲ್ಲ. ಅಲ್ಲಿ ಆ ಕಮಲ್ ಹಾಸನನ್ನು ಓಲೈಕೆ ಮಾಡುವಂಥ ಪ್ರಯತ್ನ ಆಗಿದೆ. ಅದು ಯಾಕೆ ಓಲೈಕೆಗೆ ಬಿದ್ದಿದ್ದಾರೋ ಗೊತ್ತಿಲ್ಲ. ಅಷ್ಟೊಂದು ಬಿಸ್ನೆಸ್ ಆಗುತ್ತಾ ತಮಿಳು ಚಿತ್ರದಿಂದ? ವಿಕ್ಟರಿ ಥಿಯೇಟರ್ ಆಯಿತು, ಕಲೆಗೆ ಭಾಷೆ, ನಾಡು, ಸೀಮೆ, ಗಡಿ ಇದ್ಯಾವುದೂ ಇಲ್ಲ, ಎಲ್ಲದರ ಎಲ್ಲೆಯನ್ನು ಮೀರಿದೆ. ಆದರೆ ನಮ್ಮ ಭಾಷೆಗೆ ಅವಮಾನ ಆದಾಗ ನಮಗೆ ಅಂಥ ಭಾಷೆ ಬೇಕಾಗಿಲ್ಲ, ನಮಗಂಥ ಯಾವ ನಟನೂ ಬೇಕಾಗಿಲ್ಲ. ಅದು ಕಮಲ್ ಹಾಸನ್ನೂ ಆಗಿರಲಿ, ಇನ್ನೊಬ್ಬನೂ ಆಗಿರಲಿ, ಮತ್ತೊಬ್ಬನೂ ಆಗಿರಲಿ, ಅವ್ರು ಎಂಥ ಹೀರೋಗಳೇ ಆಗಿರಲಿ, ನಮಗೆ ಬೇಕಾಗಿಲ್ಲ. ನಮ್ಮ ಭಾಷೆ ನಮಗೆ ರೀ, ನಮ್ಮ ಅಸ್ಮಿತೆ ಅದು. ನೀವು ಯಾರು ಅದ್ರ ಬಗ್ಗೆ ಮಾತಾಡೋದಕ್ಕೆ? ಸೊ ಅವರನ್ನು ಓಲೈಕೆ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಪೋಸ್ಟ್ ಬೇರೆ ನೋಡಿ. ವಿಕ್ಟರಿ ಸಿನಿಮಾ ಕಮಲ್ ಹಾಸನ್ ಅವರ ಓಲೈಕೆಗಾಗಿ ಮಾಡಿರುವಂಥ ಪೋಸ್ಟ್ ಇದು. ಆ ಓಲೈಕೆ ಮಾಡ್ಕೊಳ್ಳೋದು ಏನು ಮಾಡ್ತಿರೋ ಗೊತ್ತಿಲ್ಲ. ಯಾರೆಲ್ಲ ಸಿನಿಮಾ ನೋಡೋದಕ್ಕೆ ನಮ್ಮ ಕನ್ನಡಿಗರು ಹೋಗ್ತಿರಲ್ಲ, ಸ್ವಲ್ಪ ನೋಡ್ಕೊಳ್ಳಿ, ತಿಳ್ಕೊಳ್ಳಿ. ಕನ್ನಡದಲ್ಲೂ ಸಿನಿಮಾಗಳಿದ್ದಾವೆ, ಬರುತ್ತೆ. ಇವಾಗ ಬರ್ತಿಲ್ಲ, ಬರುತ್ತೆ, ಮುಂದಕ್ಕೆ ಬರುತ್ತೆ, ಆವಾಗ ನೋಡ್ಕೊಳ್ಳೋರಂತೆ. ಇಂಥ ಸಿನಿಮಾ ನೋಡಿ ನಮಗೇನಾಗಬೇಕಾಗಿದೆ? ಥಗ್ ಲೈಫ್ ಸಿನಿಮಾ. ಈ ಹಿಂದೆ ಕಮಲ್ ಹಾಸನ್ 2-3 ಸಿನಿಮಾಗಳು ಎಲ್ಲಿ ಹೋಗಿದ್ದಾವೆ ಅಂತಲೇ ಗೊತ್ತಿಲ್ಲ. ನೀವೆಲ್ಲ ಓ ಅಂತ ಅಂದ್ಕೊಂಡು ದೊಡ್ಡ ದೊಡ್ಡ ಪೋಸ್ಟರ್ ಹಾಕ್ಕೊಂಡು ಕಮಲ್ ಹಾಸನ್ ಸಿನಿಮಾ ಅಂತ ಹೋಗ್ಬಿಟ್ರೆ ಈ ಸಿನಿಮಾದಲ್ಲೂ ಏನೂ ಇರೋದಿಲ್ಲ. ಯಾಕೆ ಸುಮ್ಮನೆ ದುಡ್ಡು ಹಾಳು ಮಾಡ್ಕೊಳ್ತೀರಿ? ಯಾಕೆ ಸುಮ್ಮನೆ ಹೋಗ್ತೀರಿ? ಅದರಲ್ಲೂ ಕನ್ನಡಕ್ಕೆ ಅವಮಾನ ಮಾಡಿದಂಥ ಒಬ್ಬ ನಟನ ಸಿನಿಮಾವನ್ನು ಯಾಕೆ ನೋಡಬೇಕು? ಇವತ್ತು ವಿಕ್ಟರ್ ಸಿನಿಮಾಸಲ್ಲಿ ನಮ್ಮ ಥಗ್ ಲೈಫ್ ಸಿನಿಮಾವನ್ನು ಪ್ರಸಾರ ಮಾಡ್ತೀವಿ ಅನ್ನೋವಂಥ ಟ್ವಿಟರ್ ನಾವೆಲ್ಲ ನೋಡಿದ್ದೀವಿ. ಅದಾದಮೇಲೆ ಅದರ ಮಾಲೀಕರು ನಾರಾಯಣ ಸ್ವಾಮಿ ಅವರು ಕನ್ನಡದವರೇ ಆಗಿರೋದ್ರಿಂದ ಅವರು ಸಹ ನಾನು ಹಾಕಲ್ಲ ಅಂತೇಳಿ ಮತ್ತೆ ಕನ್ನಡದಲ್ಲೇ ಟ್ವಿಟನ್ನು ಮಾಡಿದ್ದಾರೆ. ಖುಷಿಯಾಗುತ್ತೆ. ಈ ಥಿಯೇಟ್ರ್ ಮಾಲೀಕರು ಸಹ ವಾಣಿಜ್ಯ ಮಂಡಳಿಯ ಸದಸ್ಯರಾಗಿರೋದ್ರಿಂದ ವಾಣಿಜ್ಯ ಮಂಡಳಿನೂ ಸಹ ಯಾವುದೇ ಕಾರಣಕ್ಕೆ ಬಿಡುಗಡೆ ಮಾಡಲ್ಲ ಅಂತ ಹೇಳಿದ ಮೇಲೆ ಮಾನ್ಯ ಸಚಿವರಾದಂಥ ಶಿವರಾಜ್ ತಂಗಡಿಯವರು ಸಹ ಈ ಸಿನಿಮಾ ಬಿಡಲಿಕ್ಕೆ ನಾವು ಅವಕಾಶವನ್ನು ಕೊಡಲ್ಲ, ಸರ್ಕಾರದಿಂದನೇ ತಡಿತೀವಿ ಅನ್ನುವಂಥ ಮಾತನ್ನು ನೀಡಿದ್ದಾರೆ. ಮತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳು ಒಟ್ಟಿಗೆ ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಒಂದು ಪಕ್ಷ ಸಿನಿಮಾ ಬೆಂಗಳೂರಲ್ಲಿ ಬಂದು ಕ್ಷಮೆ ಕೇಳದೆ ಬಿಡುಗಡೆ ಆದರೆ ಬೆಂಗಳೂರು ಬಂದ್ ಸಹ ಆಗ್ಬೋದು. ಎಲ್ಲ ಕನ್ನಡ ಹೋರಾಟಗಾರರ ಒಟ್ಟಿಗೆ ಸೇರಿ ಅದ್ರ ಬಗ್ಗೆನೂ ಸಹ ನಾವು ಚರ್ಚೆ ಮಾಡಬೇಕಾಗತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಇಂಥ ದುರಂಕಾರಿಗಳು ಕನ್ನಡದ ಇತಿಹಾಸವನ್ನು ಗೊತ್ತಿಲ್ಲದೇನೆ ತಮಿಳಿಂದ ಕನ್ನಡ ಹುಡ್ತು ಅನ್ನುವಂಥದ್ದು ಇದೆಯಲ್ಲ, ಅದು ಯಾರೂ ತಡೆಯೋಕ್ಕಾಗಲ್ಲ. ಆದ್ದರಿಂದ ಬೇಷರತ್ತಾಗಿ ಬೆಂಗಳೂರಿಗೆ ಬಂದು ಕ್ಷಮೆಯನ್ನು ಕೇಳೋದ್ರ ಮುಖಾಂತರ ಅವ್ರ ಸಿನಿಮಾವನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಅದಕ್ಕೂ ಮುಂಚೆ ಮಾಡಿದರೆ ಆಗುವಂಥ ಅನಾಹುತಕ್ಕೆ, ಥಿಯೇಟ್ರಲ್ಲಿ ಆಗುವಂಥ ಗಲಾಟೆಗಳಿಗೆ, ಥಿಯೇಟ್ರ್ಗಳಿಗೆ, ಸ್ಪರ್ಧೆಗಳಿಗೆ ಬೀಳುವಂಥ ಬ್ಲೇಡ್ಗಳಿಗೆ ನಾವು ಯಾರು ಹೊಣೆಗಾರರಲ್ಲ. ನಾವೆಲ್ಲರೂ ಸಿನಿಮಾ ಬಿಡುಗಡೆ ಆದರೆ ಸಿನಿಮಾ ಟೆಂಟ್ ಒಳಗಡೆನೇ ಇರ್ತೀವಿ ಅನ್ನೋ ಎಚ್ಚರಿಕೆಯನ್ನು ಇವಾಗಲೂ ಸಹ ಕೊಡ್ತಾ ಇದ್ದೀವಿ. ಈಗ ಥಿಯೇಟರ್ ಓನರು ವಾಣಿಜ್ಯ ಮಂಡಳಿ ಸದಸ್ಯರು ಅಂತೀರಾ, ಯಾಕೆ ಮತ್ತೆ ಪೋಸ್ಟ್ ಮಾಡೋದ್ರಂತೆ ಸರ್? ಅದು ಹಳೆ ಪೋಸ್ಟ್ ಅಂತ ಹೇಳಿದ್ರು. ಹಳೆ ಪೋಸ್ಟ್ ಡಿಲೀಟು ಆಗಿಲ್ಲ, ಯಾಕೆ ನೀವು ಇಲ್ಲ ಮತ್ತೆ ಇಲ್ಲ ಕೇಳಿದೀವಿ, ಮಾತಾಡಿದೀವಿ. ನಾನು ಕನ್ನಡದ ಪರವಾಗಿರುವಂಥವನು, ನಾನು ಕನ್ನಡದವನೇ. ಆದ್ರಿಂದ ನಾನು ರೀಟ್ವೀಟ್ ಮಾಡಿದ್ದೀನಿ, ಕನ್ನಡದಲ್ಲೇ ಟ್ವೀಟ್ ಮಾಡಿದ್ದೀನಿ. ಸರ್ಕಾರದ ನಿರ್ಧಾರ ಅವರು ಕ್ಷಮೆ ಕೇಳಿದ ಮೇಲೆ ನಾವು ಹಾಕ್ತೀವಿ ಅನ್ನೋ ಮಾತನ್ನು ಸಹ ಹೇಳಿದ್ದಾರೆ. ಆದ್ರಿಂದ ಮಾತಾಡಿದ್ರು ಅವರು. ಥಿಯೇಟರ್ ಇವಾಗ ನಡೆಸ್ತಾ ಇರುವಂತವ್ರು ಅವರೇನೆ. ಆದ್ರಿಂದ ಅವರು ಸಹ ಅವ್ರ ಕೆರವಿಂದ ಸರ್ಕಾರ ವಾಣಿಜ್ಯ ಮಂಡಳಿ ಯಾರಿದ್ರು ಅದನ್ನ ಸಿನಿಮಾ ತರಬೇಕಂತ ಮಾಡ್ತಾ ಇದ್ದಾರೆ, ಅವರಿಗೆ ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ಇನ್ನೂ ಅನೇಕ ಜನ ಹೋರಾಟಗಾರರು ಸಹ ತೀರ್ಮಾನವನ್ನ ಮಾಡ್ತಾರೆ. ವಾಟಾಳ್ ನಾಗರಾಜ್ ಅವರು ಇದ್ದಾರೆ, ಸಾರಾ ಗೋವಿಂದ್ ಅವರು ಇದ್ದಾರೆ, KR ಕುಮಾರ್ ಅವರು ಇದ್ದಾರೆ. ಅನೇಕ ಜನ ಕನ್ನಡ ಪರ, ಕನ್ನಡ ಪ್ರೇಮಿಗಳು, ಸಾವಿರಾರು ಸಂಖ್ಯೆಯ ಕನ್ನಡ ಹೋರಾಟಗಾರರು ಒಟ್ಟಿಗೆ ತೀರ್ಮಾನವನ್ನ ತಗೊಂತೀವಿ. ಆ ಥರ ಬಂದರೆ, ಪರಿಸ್ಥಿತಿ ಬಂದರೆ.
ಸರ್ ಇಷ್ಟೆಲ್ಲ ಆಗ್ತಾ ಇರುವಾಗ್ಲೂ ಈ ರೀತಿಯಾಗಿ ಪೋಸ್ಟ್ ಹಾಕಿರೋದು ಎಷ್ಟು ಸರಿ ಅಂತ ಸೋಷಿಯಲ್ ಉದ್ದಟತನ ಅಂತ ಅನ್ಸಲ್ವಾ? ಮೀಡಿಯಾದಲ್ಲಿ ಒಂದು ಉದ್ದಟತನ ಒಂದು ಅಹಂಕಾರ ತೋರಿಸುತ್ತೆ. ಖಂಡಿತವಾಗ್ಲೂ ಅವೆರಡು ನಡೀತಾ ಇದಾವೆ, ಪಿತೂರಿಗಳು ನಡೀತಾ ಇದಾವೆ ಸಿನಿಮಾ ತರಬೇಕನ್ನುವಂಥದ್ದು. ಆದರೂ ಸಹ ಅವ್ರು ಹೇಳಿದ್ದಾರೆ, ಮತ್ತೆ ಟ್ವೀಟ್ ಮಾಡಿದ್ದಾರೆ. ಅದರಿಂದ ನಾವು ಅದನ್ನ ಸೀರಿಯಸ್ ಆಗಿ ಮತ್ತೆ ನಮ್ಮವ್ರ ವಿರುದ್ಧನೇ ನಾವು ತಿರುಗಿ ಬೀಳೋದಕ್ಕಿಂತ ಅದ್ರ ಮುಂದೆ ನಾವು ಜಾಗೃತರಾಗಿ ನಾವು ಇಲ್ಲಿ ತನಕ ಬಂದೀವಿ. ಅವರು ಸಹ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಸಹ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಸರ್ಕಾರನೇ ಇದ್ರ ಪರವಾಗಿಲ್ಲ, ಸರ್ಕಾರ ವಿರುದ್ಧ ಇರುವಾಗ ಯಾರು ಮಾಡೋಕ್ಕಾಗಲ್ಲ, ವಾಣಿಜ್ಯ ಮಂಡಳಿಯ ತೀರ್ಮಾನ ಇಲ್ಲದೆ ಯಾರು ಬಿಡುಗಡೆ ಮಾಡೋಕ್ಕಾಗಲ್ಲ, ಕನ್ನಡ ಹೋರಾಟಗಾರರ ಒಪ್ಪಿಗೆ ಇಲ್ಲದೆ ಯಾರು ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಕನ್ನಡ ಹೋರಾಟಗಾರರು ಸಿಡಿದೇರಿಸಿದ್ರೆ ಹೇಗೆ ಬೇಕಾದ್ರೆ ಸಿಡಿ ಹೇಳ್ತಾರೆ ಅನ್ನುವಂಥದ್ದು ಅನೇಕ ಉದಾಹರಣೆಗಳಿದ್ದಾವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.